ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲೆಂತಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೆಂತಿ ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಇನ್ನು ಕಿಚನಲ್ಲಿದ್ದ ಮನಿ ಪ್ಲಾಂಟ್ ಸ್ವಲ್ಪ ಬಾಡೋದಂಗಿತ್ತು, ಹಂಗೆ ಅದಕ್ಕೆ ನೀರು ಹಾಕೋದು ಮರ್ತು ಬಿಟ್ಟಿದ್ದೆ ಒಂದು 2 ಡೇಸಿಂದ. ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ್ಲೂ ಮನಿ ಪ್ಲಾಂಟಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಮತ್ತೆ ಏನಾದರೂ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವತ್ತು ಹಾಕಿರಲಿಲ್ಲ. ಹಂಗೆ ಸಂಜೆ ಬಂದ ತಕ್ಷಣ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಎಲ್ಲ ಹಂಗೆ ಮಾಡಿಟ್ಟು ಹಂಗಂಗೆ ಹೊರಟ್ಬಿಟ್ಟಿದೆ ಶಾಪ್ಗೆ. ಇನ್ನು ಸಂಜೆ ಬಂದ ತಕ್ಷಣ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಉಜ್ಜಿ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಕೊಂಡೆ. ನಾನಂತೂ ಪದೇ ಪದೇ ಹಾಲು ಅಥವಾ ಟೀ ಏನಾದರೂ ಒಂದು ಉಗ್ಸಿ ಚಲಿಸ್ತಾ ಇರ್ತೀನಿ. ಗಲೀಜು ಆಗ್ತಾನೇ ಇರುತ್ತೆ. ಸ್ಟವ್ ಪದೇ ಪದೇ ಕ್ಲೀನ್ ಮಾಡ್ಕೋತಾನೇ ಇರ್ತೀನಿ. ಇನ್ನು ಎಲ್ಲ ನೀಟ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿದ್ದೆ ಮೊನ್ನೆ. ಅಣ್ಣಂದೊಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಅಮ್ಮ ಬಾಳೆಹಣ್ಣು ಮತ್ತು ಸ್ವಲ್ಪ ಬಾಳೆಕಾಯಿ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಂಗೆ ಇನ್ನು ಬರೋ ರೋಡಲ್ಲಿ ಒಂದು ಮಡಿಕೆ ಬೇಕಿತ್ತು ನನಗೆ. ಮಡಿಕೆ ಮತ್ತು ಮುಚ್ಚಲಿಕ್ಕೆ ಪ್ಲೇಟ್ ಕೂಡ ಇರಲಿಲ್ಲ ನನ್ನ ಹತ್ರ. ಬರೀ ಒಂದು 3 ಮಡಿಕೆ ಇದ್ದಾವೆ ನನ್ನ ಹತ್ರ ಅಷ್ಟೇ. ಆ ಪ್ಲೇಟ್ಗೆ ಬಂದು 130 ರುಪೀಸ್ ಸಮಥಿಂಗ್ ಅಷ್ಟೇ. ಇನ್ನು ಮಡಿಕೆಗೆ ಬಂದು 350 ಹೇಳಿದರು. ನಾನು ಕಡಿಮೆ ಕೊಟ್ಟೆ, 300 ಸಮಥಿಂಗ್ ಅಷ್ಟೇ ಕೊಟ್ಟೆ. 50 ರೂಪಾಯಿ ಕಡಿಮೆ ಮಾಡಿಕೊಂಡ್ರು. ನನಗೆ ಪರಿಚಯ ಇರೋರೆ ಅವರು ಕೂಡ. ನಾನು ಆ ಮಡಿಕೆ ಬಂದು ಏನಕ್ಕೆ ತೊಗೊಂಡಪ್ಪ ಅಂತಂದರೆ ರೈಸ್ ಮಾಡ್ಕೊಳಕ್ಕೆ ತೊಗೊಂಡೆ. ನನ್ನ ಹತ್ರ ಸಾಂಬಾರು ಮಾಡಲಿಕ್ಕಿತ್ತು ಮತ್ತು ಸಣ್ಣ ಪುಟ್ಟ ಗ್ರೇವಿ ಆ ಥರ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಡಾಯಿ ಥರ ಅದು ಕೂಡ ಇದೆ. ರೈಸ್ ಮಾಡ್ಕೊಳ್ಳೋಕ್ಕಿರಲಿಲ್ಲ. ಇವಾಗ ಹೇಳ್ತಾರೆ ಎಲ್ಲ ಅನ್ನ ಬಸ್ದು ತಿನ್ನಬೇಕು. ಮೊದಲೆಲ್ಲ ನಾವು ಹಂಗೆ ಊಟ ಮಾಡ್ತಾ ಇದ್ದಿದ್ದು. ಇವಾಗಲೂ ಮತ್ತೆ ಅದೇ ಥರ ಊಟ ಮಾಡೋಣ ಬಸ್ಕೊಂಡು ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ. ಇನ್ನು ಬಾಳೆಹಣ್ಣು ಕೂಡ ಅಮ್ಮ ಕೊಟ್ಟು ಕಳಿಸುವಾಗನೇ ಸ್ವಲ್ಪ ಹಣ್ಣಾಗಿತ್ತು, ಇನ್ನು ಸ್ವಲ್ಪ ಏನೋ ಕಾಯಿ ಆಗಿಬಿಟ್ಟಿತ್ತು. ಇನ್ನು ನನ್ನ ಫ್ರೆಂಡ್ ಸರ್ಕಲಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ನಾನೊಂದು 2 ಚಿಪ್ಪಷ್ಟು ಇಟ್ಕೊಂಡೆ. ಅಮ್ಮ ಜಾಸ್ತಿ ತೊಗೊಂಡು ಹೋಗು ಅಂತ ಹೇಳಿದ್ರು. ಬಟ್ ನನಗೆ ಅಷ್ಟೊಂದೇನು ಬೇಡ. ಜಾಸ್ತಿ ತೊಗೊಂಡೋದ್ರೂ ಬೇಗ ಹಾಳಾಗ್ಬಿಡುತ್ತೆ, ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಇನ್ನು ಪಾಪು ಕೂಡ ಊರಿಂದ ಬಂದ ತಕ್ಷಣ ಅಲ್ಲಿ ಚಿಕನ್ ಮಟನ್ ಎಲ್ಲ ತಿಂದು ಇಲ್ಲಿ ಬಂದು ಕೂಡ ಊಟ ಕೊಟ್ಟರೆ ಚಿಕನಾ ಮಟನಾ ಅಂತ ಕೇಳ್ತಾ ಇದ್ದೆ. ಹಾಗೆ 1 kg ಅಷ್ಟು ಚಿಕನ್ ತರಿಸ್ಬಿಟ್ಟು ಸಿಂಪಲಾಗಿ ಏನಾದರೂ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ. ಒಂದು 3 ಟೊಮೆಟೊ, 1-2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಏನು ಮಸಾಲೆ ಏನು ಅವಶ್ಯಕತೆ ಇರಲ್ಲ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಟೊಮೆಟೊ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದೆಲ್ಲ ಕಟ್ ಮಾಡಿಟ್ಕೊಂಡು ತೆಗೆದಿಟ್ಕೊಂಡು ಚಿಕನ್ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಚಿಕನ್ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ತಗೊಬಂದಿರ್ತೀವಿ, ಆದರೂ ಮನೇಲಿ ಒಂದ್ಸರಿ ತಂದು ಕ್ಲೀನ್ ಮಾಡಿಕೊಂಡ್ರೆ ಸಮಾಧಾನ. ಇನ್ನು ಗ್ರೇವಿ ರೆಡಿ ಆಗೋಷ್ಟರಲ್ಲಿ ರೈಸ್ಗೂ ಇಟ್ಟಿದ್ದೆ. ಆಮೇಲೆ ಇನ್ನೊಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಆದ ನಂತರ ಈರುಳ್ಳಿ ಕೂಡ ಹಾಕ್ಕೊಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಅದು ಬ್ರೌನ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಗ ಬೇಯುತ್ತೆ ಈರುಳ್ಳಿ ಕೂಡ. ಮತ್ತು ಟೊಮೆಟೊ ಕೂಡ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಅದು ಕೂಡ ಫ್ರೈ ಆದ ನಂತರ ಒಂದು ಸ್ವಲ್ಪ ಅರಶಿನ, ಒಂದು ಸ್ವಲ್ಪ ಈ ಬ್ಯಾಡಗಿ ಮೆಣಸು ಇದೆಯಲ್ಲ ಅದ್ರದ್ದು ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಾರ ಇರುತ್ತೆ ಸ್ವಲ್ಪ, ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಚಿಕನ್ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಬೇರೆ ಏನು ಮಸಾಲ ರುಬ್ಕೊಂಡೇನು ಹಾಕಬೇಕು ಅಂತಲೂ ಇಲ್ಲ, ಚಿಕನ್ ಮಸಾಲ ಬೇಕು ಅಂತಲೂ ಇಲ್ಲ. ಸಿಂಪಲಾಗಿ ಬ್ಯಾಡಗಿ ಮೆಣಸು ಪೌಡ್ರು, ಅರಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇಷ್ಟೇ ಹಾಕ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಬೇಕಾದರೆ ಟ್ರೈ ಮಾಡಿ ಮನೇಲಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಗ್ರೇವಿ ಇದ್ದುಬಿಟ್ರೆ ಒಂದು ಬೇಳೆ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ವೈಟ್ ರೈಸ್ ಮಾಡಿಕೊಂಡು ಗ್ರೇವಿ ಹಾಕ್ಕೊಂಡು ಬೇಳೆ ಸಾಂಬಾರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಡುಗೆನೂ ರೆಡಿ ಆಯಿತು, ಗ್ರೇವಿ ಕೂಡ ರೆಡಿ ಆಯಿತು, ಬೇಳೆ ಸಾಂಬಾರು ಕೂಡ ಇತ್ತು. ಹಾಗೆ ರೈಸ್ ಹಾಕ್ಕೊಟ್ಟು ನಮ್ಮ ಮನೆಯವ್ರಿಗೆ ಗ್ರೇವಿ ಎಲ್ಲ ಹಾಕ್ಕೊಟ್ಟು ಊಟನೂ ಕೊಟ್ಟೆ. ಪಾಪುಗೂ ಇನ್ನು ಊಟ ಅವರೇ ಮಾಡಿಸ್ತಾರೆ. ಪಾಪುನೂ ಊಟ ಮಾಡ್ತಾಯಿದ್ದ. ಈ ಗ್ರೇವಿ ಜೊತೆಗೆ ಚಪಾತಿನೂ ಚೆನ್ನಾಗಿರುತ್ತೆ, ನೀರು ದೋಸೆ ಕೂಡ ಚೆನ್ನಾಗಿರುತ್ತೆ, ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಕಾಂಬಿನೇಷನ್ ಚಪಾತಿ ಮತ್ತು ನೀರು ದೋಸೆಗೆ ತುಂಬ ಇಷ್ಟಪಡ್ತೀನಿ ನಾನು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದು 5-10 ನಿಮಿಷ ಕೂತ್ಕೊಂಡು, ತುಂಬ ಸೆಕೆ ಇರೋದ್ರಿಂದ ಹೊರಗಡೆ ಕೂತ್ಕೊಂಡ್ರೆ ಸಮಾಧಾನ ಆಗುತ್ತೆ, ಸ್ವಲ್ಪ ತಣ್ಣಗೆ ಗಾಳಿ ಬೀಸುತ್ತೆ. ಹಾಗೆ ಪಾಪು ಕೂಡ ಟ್ಯೂಷನಿಗೆ ಕಳಿಸಿದ್ದೆ. ಹೋಮ್ವರ್ಕ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ದೆ. ಇನ್ನು ಅವ್ನಿಗೆ ಸ್ಕೂಲ್ ಬೇರೆ ರಜೆ ಬಿಟ್ಟಿದ್ದಾರೆ ಇವಾಗ. ಹಾಗೆ ಅವ್ನ ಬುಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಅವನ ಜೊತೆನೂ ಸ್ವಲ್ಪ ಆಟ ಆಡಿಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಯಿತು. ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಸ್ವಲ್ಪ ಓವರಾಗಿ ಡ್ರಾಮಾ ಮಾಡ್ತಾನೆ ಅವನು.
ಟಿ ವಿ ಏನಾದರೂ ಆನ್ ಇಟ್ಬಿಟ್ಟು ಯಾವುದಾದ್ರೂ ಮ್ಯೂಸಿಕ್ ಆಗಿದ್ರೆ ಅವನಿಗೆ ಆದಂಥ ಒಂದು ಸ್ಟೆಪ್ ಕೂಡ ಹಾಕ್ತಾನೆ. ಅವನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನನಗೂ ತುಂಬ ಖುಷಿಯಾಗುತ್ತೆ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು, ಇನ್ನು ಸೇರಿಸಿಲ್ಲ ಅವನ್ನ. ಒಂದು 4 ಇಯರ್ಸ್ ಕಂಪ್ಲೀಟ್ ಆಗಲಿ ಅಂತ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.